ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲಿ ಪತ್ತೆಕೆ ಇಲ್ಲ ಅಂತ ಅಂದ್ಕೊಂಡ್ಬಿಟ್ರೆ ಸ್ವಲ್ಪ ಬ್ಯುಸಿ. ಒಂದು ಇನ್ನು 2 ತಿಂಗಳ ತನಕ ಸ್ವಲ್ಪ ವೀಡಿಯೋಸ್ ಮಾಡೋದು ಕಡಿಮೆ ಆಗುತ್ತೆ. ಯಾಕಂತಂದರೆ ನನಗೆ ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಆಗೈತೆ. 1 ವೀಕ್ ಆಯಿತು ಸ್ಟಾರ್ಟ್ ಆಗಿ, ಇನ್ನೂ 1 ವೀಕ್ ಇದೆ ಕ್ಲಾಸು. ಸೊ ಹಾಗಾಗಿ ನನಗೆ ವೀಡಿಯೋ ಕಡೆ ಗಮನ ಕೊಡೋಕ್ಕಾಗ್ತಾಯಿಲ್ಲ. ಇವತ್ತು ನಾಳೆ ಸಂಡೇ ನಮ್ಮ ಮಾವನ ಮಗಳದ್ದು ಎಂಗೇಜ್ಮೆಂಟ್. ಅದೇ ಅವತ್ತು ಪ್ರೀವಿಯಸ್ ಬ್ಲಾಗಲ್ಲಿ ನೋಡಿರ್ಬೋದು, ಹುಡುಗನ ಮನೆಗೆ ಹೋಗಿದ್ದು ಬ್ಲಾಗ್ಸ್ ಹಾಕಿದ್ನಲ್ಲ, ಅದೇ ಹುಡುಗಿದ್ದು ನಾಳೆ ಎಂಗೇಜ್ಮೆಂಟ್ ಇರೋದು. ಸೊ ಇವತ್ತಿನ ಹಿಂದಿನ ದಿನವೇ ಹೋಗ್ತಾಯಿದ್ದೀವಿ. ಯಾಕಂದ್ರೆ ಅವಳಿಗೆ ಮೆಹಂದಿ ಹಾಕಬೇಕು. ಹಾಗಾಗಿ ಹೋಗಿ ಮೆಹಂದಿ ಹಾಕ್ಬಿಟ್ಟು ಇವತ್ತೆಲ್ಲ ಅಲ್ಲೇ ಓಡಾಟ ಇರ್ತಾರೆ. ಸೊ ಅಲ್ಲೇ ಇವತ್ತು ಸ್ಟೇ. ನಾಳೆ ಎಂಗೇಜ್ಮೆಂಟ್ ಮುಗಿಸಿ ಒಟ್ಟಿಗೆ ಮನೆಗೆ ಬರೋದು. ಇವತ್ತು ಸಂಡೇ ಸ್ಯಾಟರ್ಡೆ ನನಗೆ ಆನ್ಲೈನ್ ಕ್ಲಾಸ್ ಇಲ್ಲ, ಲೀವು. ಹಾಗಾಗಿ ಹೋಗ್ತಿರೋದಿಲ್ಲ. ಅಂದರೆ ನಾಳೆ ಫಂಕ್ಷನ್ಗೆ ಒಟ್ಟಿಗೆ ಅಟೆಂಡ್ ಮಾಡ್ತಿದ್ದೆ. ಸೊ ವೀಡಿಯೋಸ್ ಮಾಡೋಕ್ಕೆ ನಂಗೆ ಟೈಮೇ ಇಲ್ಲ. ಕ್ಲಾಸ್ ಮುಗಿದ್ಮೇಲೆ ನೀನು ಸ್ಟಡಿ ಮಾಡ್ಕೋಬೇಕಾದ್ರೆ 2 ಮಂತ್ಸ್ ಎಕ್ಸಾಮ್ ಐತೆ ನನಗೆ. ಸೊ ಹಾಗಾಗಿ ಓದಿನ ಕಡೆ ಗಮನ ಕೊಡಬೇಕಲ್ಲ. ನಾನು 1 ವರ್ಷ ಪಟ್ಟಿರೋ ಶ್ರಮ ಎಲ್ಲ ವ್ಯರ್ಥ ಆಗಬಾರ್ದಲ್ವ. ವೀಡಿಯೋಸನ್ನು ಯಾವಾಗಲೂ ಮಾಡ್ಬೋದು. ಸೊ ಹಾಗಾಗಿ ಸ್ವಲ್ಪ ಯೂಟ್ಯೂಬಿಂದ ಒಂಚೂರು ದೂರ ಆಗ್ತೀನಿ. 2 ಮಂತ್ಸ್ ಎಕ್ಸಾಮ್ ಆಗೋ ತನಕ ವೀಡಿಯೋ ಕಡೆ ಗಮನ ಕೊಡೋಕ್ಕಾಗಲ್ಲ. ಎಂಗೇಜ್ಮೆಂಟ್ ಬ್ಲಾಗ್ ಇರೋದು, ಇದೊಂದು ಬ್ಲಾಗ್ ಅಪ್ಲೋಡ್ ಮಾಡ್ತೀನಿ. ಮತ್ತು ಅದೇ ರೀಸನ್ನು ಜಾಸ್ತಿ ವೀಡಿಯೋಸ್ ಹಾಕ್ತಾಯಿಲ್ಲ, ನಾನು ಹಾಕಿಲ್ಲ. ಇದೇ ರೀಸನು. ಎಕ್ಸಾಮ್ ಸ್ಟಾರ್ಟ್ ಆಗಿಲ್ಲ, ಹತ್ತಿರದಲ್ಲಿದೆ. ಕ್ಲಾಸ್ ಸ್ಟಾರ್ಟ್ ಆಗಿದೆ, ಆನ್ಲೈನ್ ಕ್ಲಾಸು. ಸೊ ಹಾಗಾಗಿ ಫುಲ್ಲು ಮಧ್ಯಾಹ್ನ 1 ಗಂಟೆಗೆ ಸ್ಟಾರ್ಟ್ ಆಗಿದ್ರೆ ನೈಟ್ 10 ಗಂಟೆ ತನಕ ಕ್ಲಾಸ್ ಐತೆ ನನಗೆ. ಮಧ್ಯೆ 2 ಅವರ್ ಗ್ಯಾಪ್ ಅಷ್ಟೇ. 6 to 8 ಕಂಟಿನ್ಯೂ ನನಗೆ ಕ್ಲಾಸ್ ಇದೆ. ಹಾಗಾಗಿ ಅಟೆಂಡ್ ಮಾಡ್ತಾಯಿದ್ದೀನಿ. ಮತ್ತು ಅಲ್ಲಿ ಹೋಗಿ ಮೆಹಂದಿ ಹಾಕಬೇಕಾದ್ರೆ ಅಲ್ಲಿ ವೀಡಿಯೋದಲ್ಲಿ ಸಿಗ್ತೀನಿ. ಅವಳು ನಗರದಲ್ಲಿ ಹೋಗ್ತೀನಿ ಹಾಕ್ಸ್ಕೊಂಬರೋಕ್ಕೆ ಅಂತಂದ್ಲ. ನಾನೇ ಹಾಕ್ತೀನಲ್ಲ. ಸೊ ಹಾಗಾಗಿ ಅಲ್ಲೊಂದು ಸತಿನಕ್ಕೆ ನಾನೇ ಬರ್ತೀನಿ, ಹಾಕ್ಕೊಡ್ತೀನಿ ಅಂತಂದೆ. ಇವಾಗ ಹೋಗಿ ಅಲ್ಲಿ ಮೆಹಂದಿ ಸ್ಟಾರ್ಟ್ ಮಾಡಬೇಕು. ಚಿಕ್ಕ ಪುಟ್ಟ ಕೆಲಸಗಳು ಇರುತ್ತೆ. ಎಂಗೇಜ್ಮೆಂಟ್ ಅಂದರೆ ಗೊತ್ತಲ್ಲ, ಮದುವೆ ಮನೆಗಳಲ್ಲಿ ಕೆಲಸ ಎಷ್ಟಿರುತ್ತೆ ಅಂತ. ಮಮ್ಮಿ ನಾಳೆ ಬರ್ತಾರೆ. ಮಮ್ಮಿ, ಅಪ್ಪ ಮತ್ತು ನಮ್ಮ ಅಕ್ಕ ಅವರು ನಾಳೆ ಅಲ್ಲಿಂದ ಒಟ್ಟಿಗೆ ಬರ್ತಾರೆ. ಇವತ್ತು ನನ್ನ ತಂಗಿ ಹಸ್ಬೆಂಡ್ ಇವಾಗ ಊರಿಗೆ ಬರ್ತಾರೆ ಇಲ್ಲಿಗೆ. ಅವರು ಎಲ್ಲ ನಾಳೆನೇ ಒಟ್ಟಿಗೆ ಬರೋದು. ನಾನು ಒಬ್ಬಳೇ ಹಿಂದಿನ ದಿನ ಹೋಗ್ತೀನಿ. ನಾನು ಹೋಗಿ ಬಂದ್ಬಿಟ್ಟು ನಮ್ಮ ಅಪ್ಪ ನೈಟು ಅಂದ್ಕೊಂಡು ನಮ್ಮ ದೊಡ್ಡಮ್ಮ ಅಲ್ಲೇ ಒಟ್ಟಿಗೆ ಬಟ್ಟೆ ತೊಗೊಂಬಿಡು. ತಿರ್ಗಿ ಅಲ್ಲಿಂದ ಆ ಕಡೆ ಈ ಕಡೆ ಓಡಾಡೋದೇನಕ್ಕೆ, ಇಲ್ಲೇ ಫಂಕ್ಷನ್ ಮುಗಿಸಿ ಒಟ್ಟಿಗೆ ಹೋಗವೆ ಬಟ್ಟೆ ತೊಗೊಂಬಿಡು ಅಂತ. ಸೊ ಹಾಗಾಗಿ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೀನಿ. ನಾನು ರೆಡಿ. ಅದು ಎಣ್ಣೆ ಒಂದು ತೊಟ್ಲು ಶಾಸ್ತ್ರ ಇತ್ತು ಫಂಕ್ಷನು, ಅಲ್ಲಿಗೆ ಹೋಗಿದ್ನ. ಸೊ ಅಲ್ಲಿಂದ ಬಂದು ಏನೂ ತೆಗ್ದಿಲ್ಲ, ಬಳೆ ಗಿಳೆ ಓಲೆ ಏನೂ ತೆಗ್ದಿಲ್ಲ. ಸೊ ಹಾಗಾಗಿ ಹಿಂಗೆ ಒಂದು ಡ್ರೆಸ್ ಚೇಂಜ್ ಮಾಡ್ಕೊಬಿಟ್ಟಿದ್ದೀನಿ. ನಾಳೆ ಇದಕ್ಕೆ ಸೀರೆ ಹಾಕೋಬಿಡೋಣ ಅಂದ್ಬಿಟ್ಟು ಏನೂ ಹಾಕೊಳ್ಳೋಂಗಿಲ್ಲ. ಸೊ ಅದಕ್ಕೆ ಏನೂ ತೆಗ್ದಿಲ್ಲ. ಇವೇನು ಅಲ್ಲಿಗೆ ಸಿಂಪಲ್ಲಾಗಿ ಗ್ರ್ಯಾಂಡಾಗಿ ರೆಡಿಯಾಗಿದ್ದಲ್ಲ ಅಂದ್ಕೊಬಿಟ್ಟು ನೆನ್ನೆ ತೊಟ್ಲು ಶಾಸ್ತ್ರಕ್ಕೆ ಹೋಗಿದ್ದು ಫಂಕ್ಷನಲ್ಲಿ ಹಂಗೆ ಡೈರೆಕ್ಟು ಚೇಂಜ್ ಮಾಡಿದ್ದೆ. ನನ್ನ ಮಗಳು ಬೇರೆ ಡ್ರೆಸ್ ಹಾಕೊಳ್ಳೋದ್ರೆ RCB ಟಿ ಶರ್ಟ್ ಹಾಕ್ಬೇಕು ಅಂದ್ಬಿಟ್ಟು ಹಾಕೊಂಡವಳೆ. ಅವ್ರ ಪಪ್ಪ ನನ್ನ ಮಗಳಿಗೆ RCB ಟಿ ಶರ್ಟ್ ಹಾಕೊಂಡ್ಬಿಟ್ಟು RCB ಟಿ ಶರ್ಟ್ ಹಾಕವಳೆ, ಹಾಕ್ಕೊಂಡಿದ್ದಾಳೆ. ನಾಳೆನೂ ಒಂದು ಟಿ ಶರ್ಟು ಪ್ಯಾಂಟ್ ಅಷ್ಟೇ ಅವಳಿಗೆ. ಫ್ರಾಕ್ ಹಾಕೋ ಮಗಳೇ ಅಂದರೆ ಫ್ರಾಕ್ ಬೇಡವಂತೆ. ಒಂದು ಟಿ ಶರ್ಟ್ ಪ್ಯಾಂಟು ತಾನೇ ಎತ್ತಿಟ್ಕೊಂಡವಳೆ. ಮಗಂಗಾರೇಲಿ ಹಾಯ್ ಮಾಡೋಲ್ರಿಗೂ. ಹಾಯ್ ಗೈಸ್ ಎಲ್ಲಿ ಮಗಳೇನು? ನಾವು ಮದುವೆಯಲ್ಲಿ ಎಂಗೇಜ್ಮೆಂಟು ನನ್ನ ಮಗಳು ಸ್ಕೂಲ್ಗೆ ಹೋಗಿ ಬರೋದು. ಪಾಪ ಅವಳು ಫುಲ್ ಬಿಸಿ ಡೇ ಆಗ್ಬಿಟ್ಟೈತೆ ನನ್ನ ಬಂಗಾರಿಗೆ. ನನಗೆ ಸಿಗೋದು ಸ್ಯಾಟರ್ಡೆ ಸಂಡೇ. ಅವಳು ಅದ್ರಲ್ಲೂ ಬರೀತಾ ಇರುತ್ತೆ ಪಾಪ. ಈಗ ಮೊದಲಷ್ಟು ಗಲಾಟೆ ಮಾಡಲ್ಲ, ಫುಲ್ ಡೀಸೆಂಟ್ ಆಗ್ಬಿಟ್ಟಾಳೆ. ಸ್ಕೂಲ್ಗೆ ಬರ್ತಾಳೆ. ಬೆಳಗ್ಗೆ 8 ಗಂಟೆಗೆ ಹೋದರೆ ಸಂಜೆ 5 ಗಂಟೆ ಬರುತ್ತೆ. ಹೋಮ್ವರ್ಕ್ ಮಾಡ್ತಾಳೆ, ಮಲಿಕೊಂಡ್ಬಿಡ್ತಾಳೆ. ಅವಳು ಫುಲ್ ಬಿಸಿ, ನಾನು ಫುಲ್ ಬಿಸಿ, ಇಬ್ಬರು ಬಿಸಿ. ಇವತ್ತು ನಾವು ಟೈಮ್ ಕೊಡ್ಕೊತಾ ಇರೋದು. ಶನಿವಾರ ಭಾನುವಾರ ಇಬ್ಬರು ಜಾಲಿ ಅಲ್ಲ ಬಂಗಾರ? ಮಗಂದು ಸ್ಕೂಲ್ ಚೆನ್ನಾಗಿದ್ದ ನಿಂಗೆ? ಇಷ್ಟ ಆಯ್ತಾ? ಸೂಪರ್. ಅಲ್ಲ ಬಿಯ ನಮಗೆ ಹೊಡೆಯಲ್ಲ ತಮ್ಮ. ನೀನು ಗುಡ್ ಗರ್ಲ್ ಅಲ್ಲ, ಅದಕ್ಕೆ ನಿಂಗೆ ಹೊಡೆಯಲ್ಲ ಅವರು. ಓಕೆ ಗೈಸ್, ಅಲ್ಲಿ ಮದುವೆ ಮನೇಲಿ ಹೋಗಿ ಸಿಗ್ತೀನಿ. ಸರ್ ಮದುವೆ ಮನೆ ಇರ್ತೀನಿ, ಫಂಕ್ಷನ್ ಮನೇಲಿ ಹೋಗಿ ಸಿಗ್ತೀನಿ. ಓಕೆನಾ? ಬಾಯ್. ಟಿಫನ್ ಆಯಿತು, ತಿಂಡಿ ತಿಂದ್ವಿ, ಪಲಾವು ತಿನ್ಕೊಂಡೆ ರೆಡಿಯಾಗಿರೋದು. ಅಲ್ಲಿಗೆ ಹೋಗಿ ಸಿಗ್ತೀನಿ. ಓಕೆ ಬಾಯ್. ಗಾಯ್ಸ್. ಮೊನ್ನೆ ಮಾತಾಡಿ ಚಿನ್ಮ, ಕೈಯತ್ತು. ಕೈಯತ್ತು ಬಂಗಾರಲ್ಲಿ ಕಾಣ್ತಾ ಇದ್ದ ವಿಡಿಯೋ. ಜಡಮ್ಮ ನೋಡು, ಆ ಕಡೆಯಿಂದ ಕಾಣ್ತಾ ಇದ್ದಲ್ಲ ಅಂತ ನೀರೇ ಕೈ ಐತೆ. ಅಂಗಡಿ ಈ ಡಿಸೈನ್ ಆಗ್ತಾ ಇರೋದು. ಹಂಗ ನೀನು ಕ್ಯಾಮ್ರಾನ ಹಿಡ್ಕೊಬಿಟ್ರ ಸಾಕು ಬಿಡ್ಕಲ್ಲ.
ಹಾಕೊಂಡು ಇಲ್ಲಿ ಗೆಸ್ಟ್ಗಳಿಗೆ ಊಟ ಆದಮೇಲೆ ಸೋಗ್ಲು ಕೊಡೋಕ್ಕೆ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡ್ತಾ ಇದ್ದಾರೆ. ನಮ್ಮ ಅತ್ತೆ ಮಾವ ನಮ್ಮ ಅಜ್ಜಿ ದೊಡ್ಡಮ್ಮ ಎಲ್ಲರೂ. ನಮ್ಮದು ಮೆಹಂದಿ ಕಂಪ್ಲೀಟ್ ಆಯಿತು. ನನ್ನ ಮಗಳು ಚಾಕ್ಲೇಟ್ ಬೇಕಂತ ಅವರು ನೀರು ಬಾಟ್ಲೆ ತಗೊಂಡೋಗಲ್ಗೆ ಹಾಕ್ತಾರೆ. ಇವಳದೇ ಒಂದು ನಾನು ಮೆಹಂದಿ ಹಾಕ್ತಾನೆ ನಾನು ಹಾಕ್ಬಿಡ್ತಿಲ್ಲ ಕರ್ಕೊಂಡೋಗೋ ಬಾನ್ಕ ವೆಯ್ಟ್ ಮಾಡಿ ತಿಂತವಳೆ. ಈಗ ಮೇಡಮ್ಗೆ ಚಾಕ್ಲೇಟ್ ಬೇಕಂದ್ರೆ ನಮ್ಮ ಮಾಮ ಗಾಳಿ ಕರ್ಕೊಯ್ತೀನಿ ಇರು ಅಂತಂತವ್ರು. ವಾಟರ್ ಬಾಟ್ಲನ್ನೆಲ್ಲ ಅಲ್ಲಿ ಪೆಂಡಲ್ ಹಾಕವ್ರೆ, ಅಲ್ಲಿಗೆ ಸಾಗಿಸ್ತವ್ರೆ. ನನಗೆ ಅವ್ಳಿಗೆ ಒಂದು ಕೈಗೆ ಮೆಹಂದಿ ಹಾಕ್ತೆ, ಇನ್ನೊಂದು ಕೈಗೆ ಹಾಕಬೇಕು. ಅವರ ಹಸ್ಬೆಂಡ್ ಫೋನ್ ಮಾಡೋರೆ, ಮಾತಾಡ್ತಾವಳೆ. ಇಲ್ಲೆಲ್ಲ ಅಡುಗೆ ಐಟಮ್ಸು ಮೇಲೆ ತೋರಿಸ್ತೀನಿ. ಪೆಂಡಲ್ಲು ಪಕ್ಕದ ತೋಟದಲ್ಲಿ ಖಾಲಿ ಸ್ಪೇಸ್ ಐತೆ, ಅಲ್ಲಿ ಹಾಕವ್ರೆ. ವೆಯ್ಟ್ ಅಲ್ಲಿ ಪೆಂಡಲ್ಲು. ಈ ಶೀಟ್ ಕಾಣ್ತೈತೆ ಗೊತ್ತಾ, ಇಲ್ಲೇ ಊಟ ಕೂರ್ಸೋದು. ಅದ್ರ ಸುತ್ತ ಹಾಕವ್ರೆ. ಮೇಲ್ಗಡೆ ಶೀಟ್ ಹಾಕೋರಲ್ಲ ಅದೇ ಊಟ ಕೂರ್ಸೋದು. ಮತ್ತು ಅಲ್ಲಿ ಇನ್ನೊಂದು ಪೆಂಡಲ್ ಐತಲ್ಲ ಮಧ್ಯೆ ಸೆಂಟ್ರು, ಅಲ್ಲಿ ಅಡುಗೆ ಮಾಡೋಕ್ಕೆ. ಇದು ನಮ್ಮ ಚಿಕ್ಕ ಮಾವ, ನಮ್ಮ ಮಮ್ಮಿ ತಮ್ಮ. ಇಲ್ಲೊಂದು ಎಲ್ಲೋ ಕಲರ್ ಕಾಣ್ತೈತೆ ಗೊತ್ತಾ, ಅದು ಡೆಕೋರೇಷನು. ಅಲ್ಲಿ ಡೆಕೋರೇಷನ್ ಮಾಡಿಸ್ತಾರೆ. ನಮ್ಮ ಮನೆ ಇದು ಪಕ್ಕದ ತೋಟದಲ್ಲಿ ಹಾಕಿರೋ ಪೆಂಡಲು. ಇದು ನಮ್ಮ ದೊಡ್ಡಪ್ಪ, ನಮ್ಮ ಮಮ್ಮಿ ಅಕ್ಕನ ಗಂಡ ಅಲ್ಲಿ ಬರ್ತಾ ಇರೋರು. ಅದು ನಮ್ಮ ಚಿಕ್ಕ ಮಾವ. ಅಂದರೆ ಇಲ್ಲೆಲ್ಲ ಬರೀ ತೋಟಗಳು ಜಾಸ್ತಿ, ಮನೆ ಇಲ್ಲ ಇಲ್ಲಿ. ಇದೊಂದೇ ಸೈಟಲ್ಲಿರೋದೆಲ್ಲ ಒಂದೇ ಸಿಂಗಲ್ ಮನೆ. ಇದು ಊರಿಂದ ಆಚೆ ಇರೋದು ಮನೆ. ಅಂದರೆ ಫಸ್ಟ್ ಎಂಟ್ರೆನ್ಸಲ್ಲಿ ಸಿಕ್ಕುತ್ತಲ್ಲ, ಹಾಗಾಗಿ ಮನೆಗಳ ಅಕ್ಕಪಕ್ಕ ಇಲ್ಲ, ಊರೊಳಗಡೆ ಹೋಗಬೇಕು. ಏ ಪುಟ್ಟಣ್ಣ ಬಿದ್ದುಬಿಟ್ಟೆ ಬಂಗಾರ. ಹ್ಞೂ ಎಲ್ಲಿತ್ತು ಅದು? ಖಾಲಿ ಕವರಾ? ಬೇಡ 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 ಮಡಗ್ಬಿಡು. ಏ ಜಾರ ತಗಪ್ಪಾಜಿ ನೀರು. ಜಾರಗಿರು ಬಿದ್ದೆ. ಮಗಳಲ್ಲಿ ಒಂದು ಕಡೆ ನಿಲ್ಲಲ್ಲ. ಅಮ್ಮ ತಿರ್ಗಾಡ್ಸು ಅಂತಲ್ಲ. ಒಂದು ರೌಂಡಲ್ಲಿ ಪೆಂಡಲ್ ಹಾಕಿದ್ರೆ ಅಲ್ಲೆಲ್ಲ ಸುತ್ತಾಡ್ಕೊ ಬಂದ್ವಿ. ಮತ್ತು ತಿರ್ಗಿ ಅದೆಲ್ಲ ಮೇಲೆ ಟೆರಸ್ ಮೇಲೆ ಕತ್ಬೇಕಂತೇಳಿ. ಈಗ ನಾನು ಜಸ್ಟ್ ಸಿಂಪಲ್ ಒಂದು ಮೆಹಂದಿ ಹಾಕೊಂಡೆ ಅಷ್ಟೆ. ನಂದು ಡಿಸೈನ್ ಪ್ರತು ಏ ಬಂಗಾರ ಹೋದ ಬಂಗಾರ. ಮೆಹಂದಿ ತೋರಿಸು ಅಂದರೆ ತೋರಿಸ್ತಾಳೆ ಅಂದ್ಬಿಟ್ಟೆ ಓಡ್ಬಿಟ್ಟ. ಎಷ್ಟು ಪೀಸ್ಫುಲ್ಲು ಸೈಲೆಂಟ್ ಇಲ್ಲಿ. ಆ ಕಡೆ ಹಿಂಗೆ ಒಳಗಡೆಗೆ ಹೋದರೆ ಊರೊಳಗಡೆ ಮೇನ್ ರೋಡು. ಅಲ್ಲೆಲ್ಲ ಫುಲ್ ಮನೆಗಳವೆ. ಏಯ್ ನೀರು ಆಫ್ ಮಾಡಿ, ವೇಸ್ಟ್ ಮಾಡಬೇಡ. ಚಪ್ಪಲಿ ಬಿಡು. ಯಾತಿಗೆ ಮ್ಯಾಕತ್ತದ ನೀನು? ನಿನ್ನ ಕೈಲಿರೋ ಮೆಹಂದಿ ತೋರಿಸಿ ಹೆಂಗೆ ಇಳ್ದಿದ್ದು ನೋಡು. ಅಲ್ಲಿ ಮೇಲೆ ಹತ್ಬಿಟ್ಟು ತೋರಿಸು ನಡಿ. ಅಪ್ಪಪ್ಪ ಹ್ಞೂ ನೋಡ್ತೀನಿ ರಮ್ಮ. ಕೈ ತೋರ್ಸಕ್ಕಂದ ತೋರಿಸಿ. ಇವಾಗ ಎರಡು ಕೈನೂ ಕೂಡ್ಸಿ ತೋರಿಸು ಬಂಗಾರ. 5 ನಿಮಿಷ ಅವು ಇಳಿಸ್ನೇ ಇಲ್ಲ, ಬುಡ್ಲೇ ಇಲ್ಲ, ಆಫ್ ಮಾಡಿಬಿಟ್ಟ ಎಲ್ಲ. ತೋರಿಸಿ ಬಂಗಾರಿ, ಕೈ ಹೆಂಗೆ ಇಳ್ದಿದ್ದು ನೋಡ್ತೀನಿ. ಹಿಂಗೆ ತೋರಿಸಿ ಬಂಗ ನೋಡಿಲ್ಲ, ಅಮ್ಮ ತೋರಿಸುತ್ತಲ್ಲ, ಹಿಂಗೆ ತೋರಿಸು. ಇನ್ನೂ ಸ್ವಲ್ಪ ಹೊತ್ತು ಬಿಟ್ರೆ ಚೆನ್ನಾಗಿ ಇಳಿಯೋದು. ನಂಗಳು ಒಬ್ಬಳು ಮೇಲೆ ಕಸಕ್ಕೆ ಬಗ್ ನೋಡ್ತಾಳೆ ಅಂತ ಅದಕ್ಕೆ ಜೊತೆ ಬಂದಿರೋದು. ವಿರಾಟ್ ಓಯ್ ವಿರಾಟ್ ಏಯ್ ನಂಗೆ ಅದೇ ಆಗಲ್ಲ. ಏನೋ ಬಗ್ ನೋಡೋದು ನೀನು. ನಡೆ ಕೆಳಕಿಳಿ. ಹಾಂ ನಡಿ ಸಿನಿಮಾ, ಕೆಳಕಿಳಿ ಸಿನಿಮಾ. ನಾನು ಸಿನಿಮಾ ಇಬ್ಬರು ಫುಲ್ ತಲೆಗೆಲ್ಲ ಎಣ್ಣೆ ಹಾಕಿಬಿಟ್ಟಿದ್ದೆ. ಬೆಳಗ್ಗೆ ತಲೆ ಸ್ನಾನ ಮಾಡೋಣ ಅಂತ ಹಂಗೆ ಸ್ನಾನ ಮಾಡ್ಬಿಟ್ರೆ ಡ್ರೈ ಆಗ್ಬಿಡುತ್ತೆ, ಹೇರ್ ಶೈನಿಂಗ್ ಇರಲ್ಲ. ಮೆತ್ತಿಗಿಳಿ ಸಿನಿಮಾ. ನಂಗೆ ಇವಳು ಕರ್ಕೊಂಬಂದ್ರೆ ಒಂದು ಭಯ. ಸುಮ್ಮನೆ ಒಂದು ತಪ್ಪು ನಿಲ್ಲದ. ಪ್ರತಿ ಇವಾಗ ಒಂದು ಹೊಸ ಫೋನ್ ತಗೊಬಂದ್ರೆ ಅದಂತೂ ಕ್ಯಾಮ್ರಾ ಯಪ್ಪ HD ಕ್ವಾಲಿಟಿ ಸಖತ್ತಾಗೈತೆ ಮಾತ್ರ. ಅದಕ್ಕೆ ಏನೋ ಆ ಫೋನ್ನ ನನಗೆ ಕೊಡ್ತೀನಿ, ಇದನ್ನು ನನ್ನ ಫೋನ್ ಅವ್ರಿಗೆ ಕೊಡು. ಅದಕ್ಕೆ ನನ್ನ ಫೋನ್ನ ಅವ್ರಿಗೆ ಕೊಡಬೇಕಂತೆ. ಅವರು ಹೊಸ ಫೋನ್ ನನಗೆ ಕೊಡ್ತಾರೆ ಗಿಫ್ಟು. ಸಕ್ಕತ್ತಾಗೈತೆ ಮತ್ತು ಹೆಂಗೆ ಅಂತಂದರೆ ಝೂಮ್ ಮಾಡಿದ್ರೆ
ಅರ್ಧ ಕಿಲೋಮೀಟ್ರ್ ದೂರದಲ್ಲಿರೋದು ಕೂಡ HD ಕ್ವಾಲಿಟಿ ಸಖತ್ತಾಗೈತೆ ಕ್ಯಾಮ್ರಾ. ಅದಕ್ಕೆ ನಿನಗೆ ಕೊಡ್ತೀನಿ ಫೋನು, ನಿನಗೋಸ್ಕರ ತಗೊಬಂದೆ ಅಂತಂದ್ರೆ ಸಖತ್ತು ಖುಷಿಯಾಗೋಯ್ತು ನನಗೆ. ಬಟ್ ನನ್ನ ಫೋನ್ ಕ್ಯಾಮ್ರಾನೇ ಸಖತ್ತಾಗೈತೆ. ನನ್ನ ಫೋನ್ ಕ್ಯಾಮ್ರಾ ಕ್ವಾಲಿಟಿ ಅಂತೂ ಫಸ್ಟ್ ಕ್ಲಾಸು, ಇದಕ್ಕಿಂತ ಸಖತ್ತಾಗೈತೆ ಅದು. ಅದಕ್ಕೆ ಅದನ್ನು ನನಗೆ ಕೊಡ್ತಾರೆ. ಇವಾಗ ತಗೊಬಂದರು ಫೋನ್ನ. ಮತ್ತು ಅದನ್ನ ಇವಾಗ ಬಂದುಬಿಟ್ಟು ಫೋನ್ ತೋರಿಸ್ಬಿಟ್ಟು ಮತ್ತೆ ತಿರ್ಗಿ ಮನೆಗೆ ಹೋದ್ರು. ಸಂಜೆ ಬರುತ್ತೆ, ಊಟ ಮಾಡ್ಕೊಂಡು ಇಲ್ಲಿ ಸ್ಟೇ ಆಗಲ್ಲ, ಮನೆಗೆ ಹೊಟ್ಟೋಯ್ತಾರೆ. ನಾವು ಮಾತ್ರ ಇಲ್ಲೇ ಇರೋದು. ನೈಟ್ 8 ಗಂಟೆ ಬರ್ತೀನಿ, ಶಾಪ್ ಕ್ಲೋಸ್ ಮಾಡಿಬಿಟ್ಟು ಅಂಗಡಿನ ಅಂದ್ಬಿಟ್ಟು ಹೋದರು. ಸ್ವಲ್ಪ ಹೊತ್ತಿದ್ದು ಟೀ ಕಾಫಿ ಕುಡ್ಕೊಂಡು ಹೋಯ್ತು. ಸುಮ್ಮನಿರು ಪುಟಾಣಿ, ಫೋನ್ಗಳು ಆಟಾಡು. ಫುಲ್ ತಲೆಗೆಲ್ಲ ಎಣ್ಣೆ ಹಾಕ್ಬಿಟ್ಟು ಮುಖ ಎಲ್ಲ ಡಲ್ ಹೊಡಿತಾಯಿದೆ. ಚಿನ್ನಮುನ್ಗೆ ಎಣ್ಣೆ ಹಾಕ್ಬಿಟ್ಟು ಇದ್ರ ಮೇಲೆ ಕೂರಿಸ್ಲೆ ಬಿದ್ರೆ ಕೆಳಕ ಹೇಳಿ ಭಾಗ ಅವ ದೊಡ್ಡಮ್ಮ ಬಂಗಾರ. ನೀ ಕೂತ್ಬಿಟ್ರೆ ಕೆಳಗೆ ಬಿದ್ರ ಅವ್ನು ಬೀಳಲ್ಲಕಂದ. ದೊಡ್ಡವನಲ್ಲ ಕೂತ್ಕೊಳ್ಳೋದು ಗೊತ್ತು ಅವ್ನಿಗೆ, ಅಣ್ಣಂಗ. ನೀನು ಚಿಕ್ಕ ಪಾಪ ಗೊತ್ತಿಲ್ಲ. ನನ್ನ ಮಗಳಿಗೆ ಎಣ್ಣೆ ಹಾಕ್ಬಿಟ್ಟಿದ್ದೀನಿ ಫುಲ್ಲು. ಬೆಳಿಗ್ಗೆ ಫ್ರೆಶ್ ಬಿಸಿ ಬಿಸಿ ಸ್ನಾನ ಮಾಡಬೇಕು. ಗೆಸ್ಟ್ಗಳೆಲ್ಲ ಬರೋ ತನಕ ಸ್ನಾನ ಮಾಡಿ ರೆಡಿ ಆಗಿಬಿಡ್ಬೇಕು ಅಷ್ಟೇ. ನನ್ನ ಹೆಣ್ಣು ಮತ್ತೆ ಕೆಳಗಡೆ ಹೋಗಿ ನೋಡಿ. ಮತ್ತೆ ನನ್ನ ಮಗಳಿಗೆ 7 ಗಂಟೆಗೆ ಮಲ್ಕೊಬಿಡ್ತಾಳೆ. ಫುಲ್ ನಿದ್ದೆ, ಬೆಳಿಗ್ಗೆಯಿಂದ ಮಲಗಿಲ್ಲ ಅವಳು, ಮಲಗ್ತಾಳೆ ಈಗ. ಯಾವ ಪಾಪನಕ್ಕಂದ ನೋಡ್ಕೊಳ್ಳಿ ಬಿಡು ಮಗಳೇ. ಬಟ್ ಆದರೆ ಏನು ಗೊತ್ತಾ, ಪ್ರತಿ ತಂದಿರೋ ಫೋನು ಓಪೋ ಅಂತೆ. ಬಟ್ ನನಗೆ ವಿವೋ ಬ್ರ್ಯಾಂಡು, ನಾವು ಆವಾಗಿಂದನೂ ನಾನು ಪ್ರತಿಬ್ರು 10 ವರ್ಷದಿಂದನೂ ವಿವೋ ಬಿಟ್ರೆ ಬೇರೆ ಬ್ರ್ಯಾಂಡ್ ಫೋನ್ ಯೂಸ್ ಮಾಡೇ ಇಲ್ಲ. ಅವನದು 2 ಫೋನು ವಿವೋನೇ, ನಂದು ಫಸ್ಟ್ ಫೋನ್ ಇದ್ದಿದ್ದು ವಿವೋನೇ. ಅದು 10 ವರ್ಷ, ಹೆಚ್ಚು ಕಡಿಮೆ 10 ವರ್ಷ ಆ ಫೋನನ್ನು ನಾನು ಯೂಸ್ ಮಾಡಿದ್ದು. 10 ವರ್ಷ ಯೂಸ್ ಮಾಡಿದ್ದು. ಈ ಫೋನ್ ತಗೊಂಡು ಈಗ 2 ಇಯರ್ಸ್ ಆಯಿತು. ಬಟ್ ಇದನ್ನು ಏನೂ ರಿಪೇರ್ ಆಗಿಲ್ಲ, ಏನೂ ಸ್ಕ್ರ್ಯಾಚ್ ಆಗಿಲ್ಲ, ಸಖತ್ತಾಗೈತೆ ನನ್ನ ಫೋನು. ಈ ಫೋನ್ ತಗೊಂಡು 2 ವರ್ಷ ಆಯಿತು. ಇದು ವಿವೋನೇ. ಪ್ರತಿದು ಹಳೆ ಫೋನ್ 2 ವಿವೋನೇ. ಬಟ್ ಈಗ ಓಪೋ ತಗೊಂಡ್ಬಿಟ್ಟೈತೆ. ಅಂದರೆ ಅವರು ಇವಾಗ 1 ಮಂತ್ ಆಯ್ತಂತೆ ಆ ಫೋನು, ಯಾವುದೋ ಬ್ರ್ಯಾಂಡು ಓಪೋ ಪ್ಲಸ್ ಮುಂದಕ್ಕೇನೋ ಅದು ಲಾಂಚ್ ಆಗಿ. ಅದಕ್ಕೆ 1 ತಿಂಗಳಾಯ್ತು ಈ ಫೋನು ಮಾರ್ಕೆಟಿಂಗ್ ಬಂದು. ಚೆನ್ನಾಗೈತೆ, ಇದನ್ನು ತಗೊಳ್ಳಿ ಅಂದಕ್ಕೆ ಓಪೋನೇ ತಗೊಂಡು. ನಂಗೂ ವಿವೋ ತರಬೇಕು ತಾನೆ, ಅದು ಎಷ್ಟೊತ್ತಂಗೆ ಅದೇ ಜಗಳ ಮಾಡ್ತಿದ್ದೆ. ಅದಕ್ಕೆ ಚೆನ್ನಾಗೈತಂತೆ ಕ್ಯಾಮ್ರಾ ಕ್ವಾಲಿಟಿ ಎಲ್ಲ. ಆಮೇಲೆ ಸ್ಟೋರೇಜ್ ಜಾಸ್ತಿ ಹಿಡಿಯುತ್ತೆ. ಮೇಯ್ನ್ ನನಗೆ ಬೇಕಾಗಿದೆ ಸ್ಟೋರೇಜ್. ನನ್ನ ಫೋನ್ ಅಂತ ಹೆವಿ ಫುಲ್ಲು ಆಗ್ಬಿಟ್ಟೈತೆ, ವೀಡಿಯೋಸ್ ಎಕ್ಸ್ಟ್ರಾ ಮಾಡೋಕ್ಕೈತೆ ಇಲ್ಲ. ಅದು ನನಗೆ ವೀಡಿಯೋಸ್ ಯೂಸ್ ಆಗುತ್ತೆ ಅಂತ ವೀಡಿಯೋಸ್ ಮಾಡೋ ಪರ್ಪಸ್ಗೋಸ್ಕರ ನೋಡಿ ತಂದಿರೋದು. ಜಾಸ್ತಿ ಸ್ಟೋರೇಜ್ ಎಷ್ಟು ಹಿಡಿಯುತ್ತೆ, ಅದೇನು MB ಗಿಮ್ಮಿ ನಂಗೆ ಅದೆಲ್ಲ ಗೊತ್ತಾಗಲ್ಲ. ಅದನ್ನ ನೋಡಿ ತಗೊಬಂದವ್ರೆ. ಅದಾಗಲೇ ಹೋಯ್ತು ತೋರಿಸ್ಬಿಟ್ಟು ಮನೆಗೆ. ಇನ್ನೂ ಡೆಕೋರೇಷನ್ ಎಲ್ಲ ಮಾಡಿಲ್ಲ, ಬೆಳಿಗ್ಗೆ ಬಂದು ಮಾಡ್ತಾರಂತೆ. ಬಚ್ಚಮ್ಮ ಹೋಗು. ಏನಕ್ಕಂದ ಚೇರ್ಗಳು ಬೆಳಿಗ್ಗೆ ತಿಂಡಿ ಮಾಡಕ್ಕಲ್ಲಿ ಊಟ ಮಾಡಕ್ಕ ಜನಗಳಿಗೆ ಎಷ್ಟಿದಾವೆ ನೋಡಿ ಚೇರ್ಗಳು ಅಂತೇಳ. ಹಾಂ ತಾಡು ಇಲ್ಲೇ ಮನೆ ಕಂಡ್ರೆ ಆಯ್ತು. ಅದಾಗ ಇಲ್ಲೇ ಮನೆ ಕಳೋದು ಬಿಡಪ್ಪ. ಜಿನಟ್ಟಿಗೆ ಒಂದ್ಸತಿಗೆ ಹೋಗೋದು ಕತ್ಲಾಯ್ತ. ಎಲ್ಲಿ ಮನೆ ಕಳಕ್ಕಂದ ದಡಮಜ್ಜಿ ಊರಿಗೆ ಹೋಗಮ್ಮ. ದಡಮಜ್ಜಿ ಮನೆಗೆ ಇಲ್ಲೇ ಮನೆ ಕಳವ ಬಾ. ಹೋಗಂಬ ಊಟ ಮಾಡೋ ಒಟ್ಟ ಸಿಗ್ತ ನಂಗೆ ಬಾಕಂದ. ಎಷ್ಟು ಕತ್ಲೆ. ಅದೇ ಅಲ್ಲಿ ಕಾಣ್ತಿರೋದು ಮನೆ, ಇದು ಪೆಂಡಲ್ ಹಾಕಿರೋ ಜಾಗ. ಹಾಂ ಏನಕ್ಕಂದ? ಹ್ಞೂ ದಡಮಜ್ಜಿ. ಹ್ಞೂ ಸರಿ ಇಲ್ಲೇ ಮನೆ ಕಳಂಬ. ಫಸ್ಟ್ ಊಟ ಮಾಡೋ ಒಟ್ಟ ಸಿಗ್ತ. ಪಾಪ ಬತ್ತೀಗ. ಪಪ್ಪ ನಾನು ಊಟ ಮಾಡ್ಕೊಂಡು ಪಪ್ಪ ಊರಿಗೆ ಹೋಯ್ತಾ. ಬೆಳಗ್ಗೆನಾಗ ಎದ್ದು ಸ್ನಾನ ಮಾಡ್ಕೊಂಬತ್ತಾ. ಓಕೆ. ಇಲ್ಲಿ ಬೆಳಗ್ಗೆ ಬಂದು ಡೆಕೋರೇಷನ್ ಮಾಡ್ತಾರಂತ. ಇನ್ನೂ ಡೆಕೋರೇಷನ್ ಆಗಿಲ್ಲ. ಕಾಣಿಸ್ತೀನಿ ಕಾಣಿಸಲ್ಲ, ಕತ್ಲೆ. 8:15 ಈಗ. ಅಡುಗೆ ಮಾಡಾಯಿತು. ಅನ್ನ ಸಾಂಬಾರು. ಹೋಗಿ ಊಟ ಮಾಡ್ಕೊಂಡು ಪ್ರತಿ ಬರ್ತಾನೆ ಅಂತ ವೆಯ್ಟಿಂಗ್ ಟೈಮ್ 8:15 ಅಲ್ವಾ. ಫೋನ್ ಮಾಡಿದ್ದೆ, ಬರ್ತಾನೆ ಇಲ್ಲ. ನೆಟ್ವರ್ಕ್ ಅಂತೂ ಸಿಗ್ತಾಯಿಲ್ಲ. ಫೋನು ಹೋಯ್ತಾನೂ ಇಲ್ಲ, ಬರ್ತಾನೂ ಇಲ್ಲ, ನೆಟ್ಟು ಕನೆಕ್ಟ್ ಆಗ್ತಿಲ್ಲ. ಏನಪ್ಪು? ಸಾರಿ ಪುಟ್ಟ, ಸಾರಿ ಬಂಗಾರ, ನೋಡಲಿಲ್ಲ. ಇವಾಗ ಬರ್ತಾನಂತೆ, ಒಟ್ಟಿಗೆ ಊಟ ಮಾಡೋಣ ಅಂತ ವೆಯ್ಟ್ ಮಾಡ್ತಿದ್ದೀನಿ. ಫೋನ್ ಮಾಡಿದೆ, ಫೋನು ಕನೆಕ್ಟ್ ಆಗ್ತಿಲ್ಲ. ಅಯ್ಯೋ ಏನು ಊರೋ ಏನು ಕತೆನೋ. ನಂದು ಜಿಯೋ ಸಿಮ್ಮು, ನೆಟ್ವರ್ಕ್ಗೆ ಒಂದು ಕಡ್ಡಿ ಟವರ್ ಇಲ್ಲ. ವೇಸ್ಟ್ ಡಬ್ಬ ಅವರು. ಏರ್ಟೆಲ್ ಚೆನ್ನಾಗಿ ಸಿಗುತ್ತೆ, ಬಟ್ ನಮ್ಮದು ಜಿಯೋ ಅಲ್ಲ, ನೆಟ್ವರ್ಕ್ ಇಲ್ಲ. ಮತ್ತು ಊಟ ಮಾಡಿ ಮಲಗೋದಷ್ಟೇ. ಬೆಳಗ್ಗೆ ಎದ್ದು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಏನು ಅದನ್ನು ನೆಕ್ಸ್ಟ್ ಪಾರ್ಟಲ್ಲಿ ಹಾಕ್ತೀನಿ. ಕಂಟಿನ್ಯೂ ಒಂದೇ ವೀಡಿಯೋದಲ್ಲಿ ಲೆಂತ್ ಆಗಿಬಿಡುತ್ತೆ, ಅದಕ್ಕೆ.